ವೀಕ್ಷಕರೇ, ರಿಪಬ್ಲಿಕ್ ಕನ್ನಡ ಅಂದ್ರೆ ಅದು ಎಕ್ಸ್ಕ್ಲೂಸಿವ್ ಸುದ್ದಿಗಳ ಹೆಡ್ ಕ್ವಾರ್ಟರ್ಸ್. ನಾವು ಬ್ರೇಕ್ ಮಾಡೋ ಸುದ್ದಿ ಬೇರೆಯವರು ಅದನ್ನ ಫಾಲೋ ಮಾಡ್ತಾರೆ. ರಾಜ್ಯ ರಾಜಕಾರಣದಲ್ಲಿ ಸುಂಟರ ಗಾಳಿಯನ್ನ ಎಬ್ಬಿಸುತ್ತೆ ರಿಪಬ್ಲಿಕ್ ಕನ್ನಡ ಬ್ರೇಕ್ ಮಾಡೋ ಅಂತ ಸುದ್ದಿ. ಅಂತದ್ದೇ ಅನೇಕ ಸುದ್ದಿಗಳು ಇವತ್ತು ಕೂಡ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಟ್ಟಿದೆ. ಮೂಡ ಹಗರಣದ ಬ್ಯಾಕ್ ಟು ಬ್ಯಾಕ್ ಮ್ಯಾಸಿವ್ ಸುದ್ದಿ ನಿಮ್ಮ ಮುಂದೆ. ವಿಜಯನಗರದ 3ನೇ ಸ್ಟೇಜು 4ನೇ ಸ್ಟೇಜ್ನಲ್ಲಿ ಕೊಡಿ ಅಂತ ಕೇಳಿಲ್ಲ. ನಮ್ಮ ಜಮೀನನ್ನು ನೀವು ಸೈಟ್ ಮಾಡಿಬಿಟ್ಟು ಪಾರ್ಕ್ ಮಾಡಿ ಎಲ್ಲ ಹಂಚ್ಬಿಟ್ಟು ಹಾಗಾದ್ರೆ 3 ಎಕರೆ 16 ಗುಂಟೆ ನಾವು ಬಿಟ್ಬಿಡೋದ? ನಾನು ಮುಖ್ಯಮಂತ್ರಿ ಅಂತ ಬಿಟ್ಬಿಡೋದೇನ್ರಿ? ಇದು ಮೂಡ ಹಗರಣದ ಮತ್ತೊಂದು ಎಕ್ಸ್ಕ್ಲೂಸಿವ್. ರಿಪಬ್ಲಿಕ್ ಕನ್ನಡ ಬ್ರೇಕ್ ಮಾಡಿದ ಮೆಗಾ ಸುದ್ದಿ. ಎಕ್ಸ್ಕ್ಲೂಸಿವ್ ಸುದ್ದಿಗೆ ಮತ್ತೊಂದು ಹೆಸರೇ ನಿಮ್ಮ ರಿಪಬ್ಲಿಕ್ ಕನ್ನಡ. ನಾವು ಯಾವುದೇ ಒಂದು ವರದಿ ಪ್ರಸಾರ ಮಾಡಿದ್ರೂ ಅದು ಇಂಪ್ಯಾಕ್ಟ್ ಆಗುವವರೆಗೂ ಬಿಡೋ ಮಾತೇ ಇಲ್ಲ. ನಮ್ಮ ವರದಿ ರಾಜ್ಯ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸುತ್ತೆ. ನಾವು ಪ್ರಸಾರ ಮಾಡುವ ಸುದ್ದಿ ಇಲ್ಲಿಂದ ದಿಲ್ಲಿವರೆಗೂ ಸದ್ದು ಮಾಡುತ್ತೆ. ಇದಕ್ಕೂ ಮತ್ತೊಂದು ಉದಾಹರಣೆಯೇ ಮೂಡ ಹಗರಣ. ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನನ್ನ ಮೇಲೆ ಯಾವುದೇ ರೀತಿಯ ಬ್ಲ್ಯಾಕ್ ಮಾರ್ಕ್ ಇಲ್ಲ, ಕಪ್ ಚುಕ್ಕಿ ಇಲ್ಲ ಅಂತ. ವೈಟ್ ಮಾರ್ಕ್ ಇದೆ. ಈಗ ವೈಟ್ ಮಾರ್ಕ್ ಮಾಡ್ಕೊಂಡಿದ್ದಾರೆ ಅಷ್ಟೇ. ಮೂಡ ಹಗರಣದ ಆಳ ಅಗಲ ಕಲೆ ಹಾಕುತ್ತಿರುವ ರಿಪಬ್ಲಿಕ್ ಕನ್ನಡ ಕಳೆದ 3 ದಿನಗಳಿಂದ ಒಂದೊಂದು ಎಕ್ಸ್ಕ್ಲೂಸಿವ್ ಸುದ್ದಿ ಪ್ರಸಾರ ಮಾಡ್ತಿದೆ. ಮೊನ್ನೆ ವೈಟ್ನರ್ ಹಾಕಿದ ಪತ್ರದ ಮೊದಲ ದಾಖಲೆ ರಿಲೀಸ್ ಮಾಡಿತ್ತು. ನಿನ್ನೆ ಸಿಎಂ ಪತ್ನಿ ಬರೆದಿದ್ರು ಎನ್ನಲಾಗಿರುವ ಪತ್ರಕ್ಕೆ ಸಾಕ್ಷ್ಯ ಸಿಕ್ಕಿತ್ತು. ಇಂದು 3ನೇ ಮಹತ್ವದ ದಾಖಲೆ ರಿಲೀಸ್ ಮಾಡಿದೆ. ಮೂಡ ಹಗರಣದ ಕುತ್ತು ಸಿಎಂ ಸಿದ್ದರಾಮಯ್ಯ ಬುಡಕ್ಕೆ ಬಂದಿದೆ. ಹೀಗಾಗಿ ಮೂಡ ಸಾಮಾನ್ಯ ಸಭೆ ನಡಾವಳಿ ಎನ್ನಲಾದ ಮಹತ್ವದ ದಾಖಲೆ ರಿಪಬ್ಲಿಕ್ ಕನ್ನಡ ಬ್ರೇಕ್ ಮಾಡಿದೆ. ನವೆಂಬರ್ 20, 2020 ನಡೆದಿದೆ ಎನ್ನಲಾಗಿರುವ ಸಭೆಯ ನಡಾವಳಿಯಿಂದ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಅಭಿವೃದ್ಧಿಯಾದ 50% ಜಮೀನು ಮಾಲೀಕರಿಗೆ ನೀಡಲು ಮೂಡ ನಿರ್ಧರಿಸಿತ್ತು ಎನ್ನಲಾಗ್ತಾ ಇದೆ. ನವೆಂಬರ್ 20, 2020 ಮೂಡ ಸಭೆ ನಡೆಸಿತ್ತು ಎನ್ನಲಾಗ್ತಾ ಇದೆ. ಸಿದ್ದು ಪತ್ನಿಯ ಮನವಿಯನ್ನು ಸಭೆಯ ಮುಂದೆ ಇಡಲಾಗಿತ್ತು ಎನ್ನಲಾಗ್ತಿದೆ. ಈ ಸಭೆಯಲ್ಲಾದ ನಿರ್ಣಯವೇ ಈಗ ವಿವಾದಕ್ಕೆ ಕಾರಣವಾಗಿದೆ. ಅಂದು ನಡೆದ ಸಭೆಯಲ್ಲಿ ಯತೀಂದ್ರ ಭಾಗಿಯಾಗಿದ್ರು ಎನ್ನಲಾಗ್ತಾ ಇದ್ದು, ಮೂಡ ಸದಸ್ಯ ಮತ್ತು ಶಾಸಕರಾಗಿರುವ ಡಾಕ್ಟರ್ ಯತೀಂದ್ರ ಭಾಗಿಯಾಗಿದ್ದು ಎನ್ನುವುದಕ್ಕೆ ಈ ದಾಖಲೆಯೇ ಮಹತ್ವದ ಸಾಕ್ಷಿಯಾಗ್ತಾ ಇದೆ. ಇನ್ನು ಸಿದ್ದು ಪತ್ನಿ ಮನವಿಗೆ ಅನುಮೋದನೆ ಕೊಟ್ಟಿದ್ದು ಇದೇ ಸಭೆಯಲ್ಲಿ ಅನ್ನೋ ಪ್ರಶ್ನೆ ಎದುರಾಗಿದೆ. ಹಾಗಾದ್ರೆ ಅಂದು ನಡೆದ ಸಭೆಯಲ್ಲಿ ಮತ್ತಷ್ಟು ಹಲವು ನಾಯಕರು ಭಾಗಿಯಾಗಿದ್ರು ಎನ್ನಲಾಗ್ತಾ ಇದೆ. ಡಾಕ್ಟರ್ ಯತೀಂದ್ರ, HV ರಾಜೀವ್, ತನ್ವೀರ್ ಸೇಠ್, ಜಿಟಿ ದೇವೇಗೌಡ, ರಾಮದಾಸ್, ಸಂದೇಶ್ ನಾಗರಾಜ್ ಭಾಗಿಯಾಗಿದ್ರು ಎನ್ನಲಾಗ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸಿಎಂ ವಿರುದ್ಧ ಪ್ರತಿಭಟನೆ ಮಾಡೋ ಭರದಲ್ಲಿ ಹೆಂಗೆಂಗೋ ನಾಲಿಗೆ ಹರಿಬಿಟ್ಟಿದ್ದಂತಹ ಸಂಜಯ್ ಪಾಟೀಲ್ ಬೆಳಗಾವಿಯಲ್ಲಿ ಮಾಜಿ ಶಾಸಕನ ವಿರುದ್ಧ ಕಾಂಗ್ರೆಸ್ ಧರಣಿ ಮಾಡ್ತಾ ಇದೆ. ಕೆಪಿಸಿಸಿ ಸದಸ್ಯೆ ಆಯಿಷಾ ಸನದಿ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಲಾಗ್ತಾ ಇದೆ. ಚೆನ್ನಮ್ಮ ಸರ್ಕಲ್ನಲ್ಲಿ ಪ್ರತಿಭಟನೆ ನಡೆಸಿ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದ್ದಾರೆ. ನಾಲಾಯಕ್ ಸಂಜಯ್ ಪಾಟೀಲ್ ಅಂತ ಧಿಕ್ಕಾರ ಕೂಗಿ ಕಿಡಿಕಾರಿದ್ದಾರೆ. ಸಂಜಯ್ ಪಾಟೀಲ್ ಭಾವಚಿತ್ರಕ್ಕೆ ಸಗಣಿ ಎರಚಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸ್ವಲ್ಪ ಏನೇನೋ ಕೆಟ್ಟದಾಗಿ ಮಾತನಾಡಿದ್ರು ಅಂತ ಹೇಳಲಾಗಿದೆ. ಸಂಜಯ್ ಪಾಟೀಲ್ ಅವರು ಸಿಎಂ ಅವರ ವಿಚಾರದಲ್ಲಿ ಪ್ರತಿಭಟನೆ ಮಾಡೋ ಭರದಲ್ಲಿ ಅವಾಚ್ಯ ಶಬ್ದಗಳನ್ನ ಬಳಸಿದ್ರು ಅಂತ ಹೇಳಲಾಗ್ತಾ ಇದೆ. ಸೊ ಅದರ ವಿರುದ್ಧವಾಗಿ ಈಗ ಆಯಿಷಾ ಸನದಿ ನೇತೃತ್ವದಲ್ಲಿ ಬೆಳಗಾವಿನಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸಂಜಯ್ ಪಾಟೀಲ್ಗೆ
ನೂರಾರು ಮನೆಗೆ ಕನ್ನ ಹಾಕ್ತಾ ಇದ್ದಂತಹ ಕಳ್ಳ ಈತ, ಮಹಾನ್ ಕಳ್ಳ, ಕುಖ್ಯಾತ ಕಳ್ಳ. ಈತನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಬೊಮ್ಮನಹಳ್ಳಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅಪ್ಪು ಅಲಿಯಾಸ್ ಕೊಳಾಯಿ ಅಂತ ಈತನ ಹೆಸರು. ಈತನನ್ನ ಪೊಲೀಸರು ಬಂಧಿಸಿದ್ದಾರೆ. 1 ಕೋಟಿ ರೂಪಾಯಿ ಮೌಲ್ಯದ ಚಿನ್ನಾಭರಣ, ವಿದೇಶಿ ಕರೆನ್ಸಿ ಇದೆಲ್ಲ ನೋಡಿ ಆತ ಕದ್ಕೊಂಡೋಗಿರೋದು. ಅದನ್ನೆಲ್ಲ ಆತನಿಂದ ಜಪ್ತಿ ಮಾಡಿದ್ದಾರೆ. ಜೈಲಿನಿಂದ ಹೊರ ಬಂದು 13 ದಿನಗಳಲ್ಲಿ 4 ಮನೆ ಕನ್ನ ಹಾಕಿದ್ದಾನೆ. ಇನ್ನೆಂತ ಖತರ್ನಾಕ್ ಕಳ್ಳ ಇರ್ಬೇಕು ಇವನು. HSR ಲೇಔಟು, ಮಡಿವಾಳ, ಮೈಕೋ ಲೇಔಟು, ಬೊಮ್ಮನಹಳ್ಳಿ ಇಲ್ಲೆಲ್ಲ ಮನೆಗಳತನ ಮಾಡಿದ್ದಾನೆ. ಬೀಗ ಹಾಕಿರೋ ಒಂಟಿ ಮನೆಗಳನ್ನ ನೋಡಿ ಟಾರ್ಗೆಟ್ ಮಾಡಿ ಒಬ್ಬಂಟಿಯಾಗಿ ಹೋಗಿ ಕಳ್ತನದ ಕೃತ್ಯ ಮಾಡ್ತಾ ಇದ್ದ. ಆಯ್ತಾ, 1 ಕೋಟಿ ರೂಪಾಯಿ ಮೌಲ್ಯದ ಚಿನ್ನಾಭರಣ 13 ದಿನದಲ್ಲಿ ಕದ್ದಿದ್ದಾನೆ ನೋಡಿ ಇವನು. ಮತ್ತು ಈತ ಇಷ್ಟೆಲ್ಲ ಮಾಡ್ತಾ ಇದ್ದಿದ್ದು ಕುಡಿಯೋದಕ್ಕೋಸ್ಕರ ಅಂತ ಹೇಳಲಾಗ್ತಾ ಇದೆ. ಎಣ್ಣೆಗಾಗಿ ಇಷ್ಟೆಲ್ಲ ಕಳ್ತನ ಮಾಡ್ತಾ ಇದ್ದ ಈತ ಅಂತ ಪೊಲೀಸರು ಈತನ್ನ ಈಗ ಚೆನ್ನಾಗಿ ಹುಡುಕ್ತಾ ಇದ್ದಾರೆ. ದೊರಕಿರ್ತಕ್ಕಂಥ ಒಂದು ಚಾನ್ಸ್ ಫಿಂಗರ್ಪ್ರಿಂಟ್ನ ಆಧಾರದ ಮೇಲೆ ಕೃತ್ಯ ಮಾಡಿರ್ತಕ್ಕಂತಹ ಆರೋಪಿ ಒಬ್ಬ MOB ವ್ಯಕ್ತಿ ಅಂತಕ್ಕಂಥದ್ದನ್ನು ತಿಳಿದುಕೊಂಡು ಆತನನ್ನು ಆಡ್ಗೋಡಿಯಲ್ಲಿ 19ನೇ ತಾರೀಕು ಆಗಸ್ಟ್ ಆತನನ್ನು ಬಂಧಿಸಿರುತ್ತಾರೆ. ಆತನ ಕೂಲಂಕುಷ ವಿಚಾರಣೆ ಮೇರೆಗೆ ಈ ಎಲ್ಲ ಚಿನ್ನಾಭರಣಗಳನ್ನು ಮತ್ತು ವಿದೇಶಿ ಕರೆನ್ಸಿಗಳನ್ನು ಪೊಲೀಸರು ಆತನ ಚಿಕ್ಕಪ್ಪ ಮತ್ತು ಆತನ ಸ್ನೇಹಿತ ಅವರಿಂದ ವಶಪಡಿಸಿಕೊಂಡಿದ್ದಾರೆ. ಇದರಲ್ಲಿ ಆ ಚಿಕ್ಕಪ್ಪ ಮತ್ತು ಸ್ನೇಹಿತ ಅವರನ್ನು ಕೂಡ ಆರೋಪಿಗಳನ್ನಾಗಿ ಮಾಡಲಾಗಿದೆ. ಪ್ರಮುಖ ಆರೋಪಿ ಕೋರ್ಟ್ ಕಾರಿಡಾರ್ನಲ್ಲಿ ಕಿಟಕಿ ಗ್ಲಾಸ್ ಪುಡಿ ಪುಡಿ ಆಗಿದೆ. ಕೈನಿಂದ ಗುದ್ದಿ ಗ್ಲಾಸ್ನ ಪೀಸ್ ಪೀಸ್ ಮಾಡಿದ್ದಾನೆ ಆರೋಪಿ. ಚಿತ್ರದುರ್ಗ ಜಿಲ್ಲಾ ಕೋರ್ಟ್ ಕಾರಿಡಾರ್ನಲ್ಲಿ ಈ ಹೈ ಡ್ರಾಮಾ ನಡೆದಿದೆ. ದರೋಡೆ ಕೇಸ್ ಆರೋಪಿ ಈತ, ಈ ಸಮೂಹ ಅಂತ ಈತನ ಹೆಸರು. ಈತ ಈ ಕೃತ್ಯ ಮಾಡಿದ್ದಾನೆ. ಭದ್ರತೆಗೆ ಅಂತ ಕರ್ಕೊಂಡು ಬಂದಿದ್ದ ಪೊಲೀಸರ ವಿರುದ್ಧ ಕೂಡ ತಿರುಗಿ ಬಿದ್ದಿದ್ದಾನೆ ಆರೋಪಿ. ಈಗ ಆರೋಪಿಯನ್ನ ರಕ್ಷಣೆ ಮಾಡಿ ಕರೆದೊಯ್ದಿದ್ದಾರೆ ಪೊಲೀಸರು. ಕ್ಷುಲ್ಲಕ ವಿಷಯಕ್ಕೆ ಈತ ಹಿಂಗೆಲ್ಲ ಆಡಿರೋದು ಕೋರ್ಟ್ ಹಾಲ್ನಲ್ಲಿ. ದರೋಡೆ ಕೇಸ್ ವಿಚಾರವಾಗಿ ಕೋರ್ಟ್ಗೆ ಹಾಜರಾಗಬೇಕಾಗಿತ್ತು ಇವತ್ತು. ಈಗ ಸ್ಥಳಕ್ಕೆ ಚಿತ್ರದುರ್ಗ DYSP ದಿನಕರ್ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಈ ಕೃತ್ಯ ಮಾಡಿರೋದಕ್ಕೂ ಕೂಡ ಮತ್ತೆ ಆತನ ಮೇಲೆ ಕೇಸ್ ದಾಖಲಾಗಿದೆ. ಬ್ರದರ್